ಹಾಯ್ ಗೆಳೆಯರೇ, ನಮಸ್ಕಾರ. ನನ್ನ ಹೆಸರು ವರ್ಷ್. ನಾನು ನಿಮಗೆ ಹೇಳಲು ಬಂದಿರುವ ಕತೆ ಎಂದರೆ ಅದೊಂದು ಅಪರೂಪದ ವ್ಯಕ್ತಿಯ ನಡುವೆ ನಡೆದ ನನ್ನ ಮೊದಲ ಅನುಭವ ಹೇಳಲು ಬಂದಿದ್ದೇನೆ. ಈಗ ಕತೆಗೆ ಬರೋಣ. ಆಗ ತಾನೇ ನನ್ನ ಪಿಯುಸಿ ಮುಗಿಸಿ ಡಿಗ್ರಿ ಹೋಗುವಂತ ಸಮಯ. ನನ್ನ ಬಗ್ಗೆ ಹೇಳುವುದೇನೆಂದರೆ, ನಾನು ಒಬ್ಬಳು ಸುಂದರವಾದ ಹುಡುಗಿ. ನನಗೆ ನಾನು ಓದುವ ಸಮಯದಲ್ಲಿ ನನ್ನ ಮೊಬೈಲ್ ನಂಬರ್ ಹಾಗೂ ಪ್ರಪೋಸ್ ಮಾಡುವ ಹುಡುಗರ ಸಂಖ್ಯೆ ಹೆಚ್ಚಾಗಿ ಇತ್ತು. ಏಕೆಂದರೆ ಒಂದು ತರಹ ಹೀರೋಯಿನ್ ಬಾಡಿ ಶೇಪ್, ಜೀರೋ ಫ್ಯಾಟ್ ಮತ್ತು ತುಂಬಾ ಕಲರ್ ಇರುವ ಕಾರಣ ಎಲ್ಲಾ ಹುಡುಗರು ನನ್ನ ಹೃದಯ ಕದಿಯಲು ಕಾಯುತ್ತಿದ್ದರು. ಆದರೆ ನಾನು ಡಿಗ್ರಿಗೆ ಹೋದ ನಂತರ ನನ್ನ ಮೊದಲ ಕ್ರಶ್ ಮೇಲೆ ಲವ್ ಆಗುತ್ತದೆ. ಏಕೆಂದರೆ ಅವನು ತುಂಬಾ ಸ್ಪೆಷಲ್. ಯಾವ ತರ ಎಂದರೆ, ಅವನಿಗೆ ಯಾವುದೇ ಹೆಣ್ಣು ಮಕ್ಕಳ ಫ್ರೆಂಡ್ಶಿಪ್ ಮಾಡುತ್ತಿರಲಿಲ್ಲ. ಆದರೆ ಎಲ್ಲರೂ ಅವನನ್ನು ಮಾತನಾಡುವುದಕ್ಕೆ ಕಾಯುತ್ತಿದ್ದರು. ಅವರ ಜೊತೆ ಮಾತನಾಡುವುದಕ್ಕೆ ಏಕೆ ಖುಷಿ ಎಂದರೆ, ಅವನ ಜೊತೆ 10 ನಿಮಿಷ ಮಾತನಾಡಿದರೂ ನಮ್ಮನ್ನು ರೇಗಿಸಿ ನಗುತ್ತಿದ್ದನು ಮತ್ತು ನಮ್ಮನ್ನು ಹ್ಯಾಪಿಯಾಗಿ ಇಟ್ಟುಕೊಳ್ಳುತ್ತಿದ್ದಾನೆ. ನಮ್ಮ ಕಾಲೇಜಿನಲ್ಲಿ ಅವನಿಗೆ ತುಂಬಾ ಜನ ಹುಡುಗಿಯರು ಅವನನ್ನು ಕ್ರಶ್ ಆಗಿದ್ದನು. ಏಕೆಂದರೆ ಅವನು ನೋಡುವುದಕ್ಕೆ ಅಷ್ಟೇ ಸ್ಮಾರ್ಟ್ ಮತ್ತು ಇಂಟೆಲಿಜೆಂಟ್ ಆಗಿದ್ದ. ಅದರಲ್ಲಿ ವಿಶೇಷ ಅಂದರೆ ಅವನೊಬ್ಬ ಶ್ರೀಮಂತ ಮನೆಯ ಹುಡುಗ. ಆದರೂ ನ್ಯಾಚುರಲ್ ಆಗಿ ನಮ್ಮ ಜೊತೆ ನಾನು ಮಾಡಿಕೊಳ್ಳುತ್ತಾ ಇರುತ್ತಿದ್ದಾನೆ. ಅವನ ಮೊಬೈಲ್ ನಂಬರ್ ಎಲ್ಲಾ ಹುಡುಗಿಯರ ಜೊತೆ ಇದ್ದರೂ ಯಾರೂ ಅವನಿಗೆ ಮೆಸೇಜ್ ಮಾಡಲು ಮನಸ್ಸು ಮಾಡುತ್ತಿರಲಿಲ್ಲ. ಏಕೆಂದರೆ ಇವನು ಹುಡುಗಿಯರಿಗೆ ನಂಬರ್ ಶೇರ್ ಮಾಡುತ್ತಿರಲಿಲ್ಲ ಮತ್ತು ಯಾವ ಹುಡುಗಿಗೂ ಮೆಸೇಜ್ ರಿಪ್ಲೈ ಮಾಡುತ್ತಿರಲಿಲ್ಲ. ಯಾವನಿಗೆ ಲವ್ ಲೆಟರ್ ಬಂದರೂ ಅವನು ಯಾವುದನ್ನು ತಲೆಗೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಈಗ ಕತೆಗೆ ಬರೋಣ. ವರ್ಷ. ಅವತ್ತು ಬೆಳಗ್ಗೆ 8:30 ಸಮಯ. ನಾನು ಕಾಲೇಜ್ಗೆ ಒಬ್ಬಳೇ ನಡೆದುಕೊಂಡು ಹೋಗುತ್ತಿದ್ದೆ. ನಮ್ಮ ಕಾಲೇಜು ಬಸ್ ಸ್ಟ್ಯಾಂಡ್ನಿಂದ 1 ಕಿಲೋಮೀಟರ್ ಇರುವುದರಿಂದ ಒಬ್ಬಳೇ ಹೋಗುತ್ತಿದ್ದೆ. ದರ್ಶನ್ ಹಿಂದೆಯಿಂದ ದರ್ಶನ್ ಬರುವ ಬೈಕನ್ನು ನೋಡಿದ ಅವನು ಹಾಗೆ ನೋಡಿದ. ಅವನು ನೋಡಿದವನು ಬೈಕ್ ಸ್ವಲ್ಪ ನಿಧಾನವಾಗಿ ಬರ್ತೀಯಾ ಕಾಲೇಜಿಗೆ ಎಂದು ಕೇಳಿದ. ಅದಕ್ಕೆ ನಾನು ತಲೆಯನ್ನು ಆಡಿಸಿದೆ. ವರ್ಷ. ದರ್ಶನ್, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿರುವುದು ಅಂತ ಡೌಟ್ ಆಗ್ತಾ ಇದೆ ಕಣೋ. ದರ್ಶನ್, ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ? ವರ್ಷ, ನೀನು ಕಾಮನ್ ಆಗಿ ಯಾವ ಹುಡುಗಿನೂ ಹತ್ತಿರ ಸೇರಿಸುವುದಿಲ್ಲವಲ್ಲ, ಅದಕ್ಕೆ ಕೇಳಿದೆ. ದರ್ಶನ್, ಅದೇನೋ ಸರಿ, ನನಗೆ ಎಲ್ಲರೂ ಫ್ರೆಂಡ್ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಾನು ಥಿಂಕ್ ಮಾಡುವುದಿಲ್ಲ. ಅದಕ್ಕೆ ನಾನು ಹುಡುಗಿಯರನ್ನು ಹತ್ತಿರ ಸೇರಿಸಿಕೊ. ವರ್ಷ, ಹಾಗಿದ್ದರೆ ನಿನಗೆ ಯಾವುದೇ ಒಂದು ಬ್ರೇಕ್ ಅಪ್ ಇರುತ್ತದೆ ಅಲ್ಲ ಅನ್ಸುತ್ತೆ. ದರ್ಶನ್, ಬ್ರೇಕ್ ಅಪ್ ಅಂತ ಏನೂ ಇಲ್ಲ. ನಾನು ಹುಡುಗಿಯರನ್ನ ನಂಬೋದಿಲ್ಲ ಅಷ್ಟೇ. ವರ್ಷ, ಓ ಹೌದಾ, ನೀನು ಯಾವ ಹುಡುಗಿನೂ ನಂಬೋದೇ ಇಲ್ಲ? ದರ್ಶನ್, ನಂಬಿಕೆ ಪ್ರಶ್ನೆ ಅಲ್ಲ, ನನಗೆ ಮನಸ್ಸು ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಈ ಹುಡುಗಿ ವಿಚಾರದಲ್ಲಿ ಸ್ವಲ್ಪ ದೂರ ಇರೋಣ ಅಂತ ಅಷ್ಟೇ. ವರ್ಷ, ನಿನ್ನ ಕ್ರಶ್ ಹೆಸರೇನು? ದರ್ಶನ್, ಈಗ ನೀನ್ ಬರ್ತೀಯಾ ಇಲ್ವಾ? ವರ್ಷ, ಅವನ ಬೈಕ್ ಮೇಲೆ ಕುಳಿತುಕೊಂಡು, ಈಗ ಏನು ಮಾರಾಯ ಹೇಳ್ತೀಯೋ ಇಲ್ವೋ? ದರ್ಶನ್, ಅದಕ್ಕೆ ಎಲ್ಲರೂ ಇಷ್ಟ ಆಗ್ತಾರೆ ಕಣೆ. ನನಗೆ ಇಷ್ಟ ಆದ್ರೆ ನನ್ ಕ್ರೇಶ್ ಲವ್ ಆದ್ರೆ ರೊಮ್ಯಾಂಟಿಕ್ ಸೀನ್ಗಳು ತುಂಬಾ ಆಗುತ್ತೆ ಅಂತ ನಾನೇ ಸುಮ್ನೆ ಮರೆತು ಬಿಟ್ಟಿದ್ದೇನೆ. ವರ್ಷ, ವಾವ್, ವೆರಿ ಗುಡ್. ಸರಿ ಬಿಡು, ಓಕೆ, ಕಾಲೇಜ್ ಬಂತು, ಸಿಗೋಣ. ದರ್ಶನ್, ಸರಿ, ನಿನ್ನ ಕ್ರಶ್ ಯಾರು ಹೇಳಿಲ್ಲ? ವರ್ಷ, ಅದು ನೀನೇ ಅಂತ ಹೇಳಿ ಮನಸ್ಸಲ್ಲಿ ಅಂದುಕೊಂಡು, ಟೈಮ್ ಇಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ಸಿಕ್ರೆ ಹೇಳೋಣ. ದರ್ಶನ್, ಓಕೆ ಸರಿ, ಹಾಗಿದ್ದರೆ ನಿನ್ನ ನಂಬರ್ ಕೊಡು ಎಂದು ಕೇಳಿದ. ವರ್ಷ ಒಂದು ಸಲ ಅವನು ನೋಡಿ, ಇವತ್ತೇನ್ ಗುರು ನಂಬರ್ ಕೇಳ್ತಾ ಇದ್ದಾನೆ ಎಂದು ಮನಸ್ಸಲ್ಲಿ ಅಂದುಕೊಂಡು, ಸರಿ ತಗೋ ಎಂದು ಕೊಡುತ್ತಾಳೆ. ವರ್ಷ, ಇವನು ಸುಮ್ಮನೆ ತಗೊಂಡು ಇರಬೇಕು ಅಂದುಕೊಂಡು ಸುಮ್ಮನಾಗುತ್ತಾಳೆ. ದರ್ಶನ್ ಅವತ್ತಿನ ಕ್ಲಾಸ್ ಕೇಳಿಕೊಂಡು ಸಂಜೆ ಮಲಗುವ ಸಮಯದಲ್ಲಿ ವರ್ಷ ನೆನಪಾಗಿ ಮೊಬೈಲ್ ತೆಗೆದುಕೊಂಡು ಗುಡ್ ನೈಟ್ ಮೆಸೇಜ್ ಮಾಡುತ್ತಾನೆ. ವರ್ಷ ಅವರ ನಂಬರ್ ಮೊದಲೇ ಸೇವ್ ಮಾಡಿಕೊಂಡಿರುವುದರಿಂದ ಇವನ ಎಂದು ತಿಳಿದು ಖುಷಿ ಪಡುತ್ತಾ, ಏನ್ ಇವತ್ತು ಬೇಗ ಮಲ್ಕೊಂಡಿದೀಯಾ ಅಂತ ರಿಪ್ಲೈ ಮಾಡುತ್ತಾಳೆ. ದರ್ಶನ್, ಹಾಗೇನಿಲ್ಲ, ನೀನು ಮಲಗಿಲ್ವಾ?
ವರ್ಷ್, ನಾನು ಈಗ ಮಲಗೋದು ಸ್ವಲ್ಪ ಲೇಟ್. ದರ್ಶನ್, ಹೌದಾ, ಸರಿ, ಏನ್ ಮಾಡ್ತಾ ಇದ್ದೀಯಾ? ವರ್ಷ, ಹಾಗೆ ಮೊಬೈಲ್ ನೋಡ್ತಾ ಇದ್ದೆ. ದರ್ಶನ್, ಹೌದಾ, ಸರಿ. ವರ್ಷ, ಮತ್ತೆ ಸಮಾಚಾರ? ದರ್ಶನ್, ನಾನು ಬೆಳಗ್ಗೆ ನಿನಗೆ ಏನು ಕೇಳಿದ್ದೆ? ವರ್ಷ, ಏನ್ ಕೇಳಿದ್ದೆ, ನನಗೆ ನೆನಪಿಲ್ಲ. ದರ್ಶನ್, ನಿನ್ನ ಮೊದಲ ಕ್ರಶ್ ಯಾರು ಅಂತ ಕೇಳಿದೆ. ವರ್ಷ, ನನ್ನ ಕ್ರಶ್ ಯಾರೇ ಆಗಿದ್ದರೂ ನನಗೆ ಅವನು ಬಿಡುವುದಿಲ್ಲ, ಅದು ನನಗೆ ಗೊತ್ತು. ದರ್ಶನ್, ನಿನಗೆ ಬೀಳದೆ ಇರುವ ಹುಡುಗ ಯಾರಮ್ಮ ಅದು? ವರ್ಷ, ನಿಂತರ ಇರುವ ಹುಡುಗರು ಇರುತ್ತಾರೆ. ದರ್ಶನ್, ನಾನು ಲವ್ ಮಾಡದೇ ಇರುವುದಕ್ಕೆ ರೀಸನ್ ನನಗೆ ಗೊತ್ತು, ಅದಕ್ಕೆ ನನ್ ಲವ್ ಮಾಡುವುದಿಲ್ಲ. ವರ್ಷ, ಹೌದಾ? ಏನದು? ನಾನು ಸ್ವಲ್ಪ ತಿಳಿದುಕೊಳ್ಳುತ್ತೇನೆ. ದರ್ಶನ್, ನನಗೆ ಲೈಫ್ ಲಾಂಗ್ ಯಾರ ಜೊತೆನೂ ಇರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ, ಅದಕ್ಕೆ ಅವರ ಲೈಫ್ ನಾನು ಹಾಳು ಮಾಡಬೇಕು ಇಷ್ಟಪಡುವುದಿಲ್ಲ. ವರ್ಷ, ಓ ಹೌದಾ, ಅಂದ್ರೆ ಟೈಂಪಾಸ್ ಲವ್ ಮಾಡೋಕೆ ನಿನಗೆ ಇಷ್ಟ ಇಲ್ಲ? ದರ್ಶನ್, ಹೌದು, ನಾನು ಅವಳಿಗೆ ಕಿಸ್ ಕೊಟ್ಟು ಅವಳು